ಹಾಯ್ ಎವ್ರಿವನ್, ನಾನು ನಿಮ್ಮ ವರ್ಷ ತುರುವೇಕೆರೆಯಿಂದ. ಇವತ್ತು ಮೆಹಂದಿ ಇದ್ದಿದ್ದು ಮುತ್ತುಗದಳ್ಳಿಲಿ. ಲೊಕೇಶನ್ಗೆ ನಮ್ಮ ಅಪ್ಪನೇ ಬಿಟ್ಕೊಡ್ರು, ಯಾಕಂದ್ರೆ ಕಿಟ್ಟು ಬೇರೆ ಇತ್ತು ನೈಲಾಟಿಂದು. ನೈಲಾಟ್ ಅಂಡ್ ಮೆಹಂದಿ ಎರಡೂ ಇತ್ತು. ಬೇಗನೆ ಅವ್ರ ಮನೆಗೆ ರೀಚ್ ಆದ್ವಿ. ಹೋಗ್ತಿದಂಗೆ ಅವ್ರ ಮಗ ವೆಲ್ಕಮ್ ಕೂಡ ಮಾಡ್ದ. ನಾನು ನೈಲಾಟ್ ಕೂಡ ಸ್ಟಾರ್ಟ್ ಮಾಡ್ಕೊಟ್ಟೆ. ನೈಲಾಟ್ ಅಲ್ಲಿ ಇವ್ರು ಡಿಸೈನ್ ಕಳ್ಸಿದ್ರು, ಅವ್ರು ಈ ತರ ಬೇಕು ಅಂತ. ಹಾಗಾಗಿ ನಾನು ಆ ಟೈಪ್ ಅಲ್ಲೇ ಹಾಕೊಟ್ಟಿದ್ದೀನಿ ಇವ್ರಿಗೆ. ವಿತ್ ಎಕ್ಸ್ಟೆನ್ಷನ್ ಅಲ್ಲಿ ಬೇಕು ಅಂತ ಅಂದ್ರು, ಹಾಗಾಗಿ ಎಕ್ಸ್ಟೆನ್ಷನ್ ಹಾಕಿ ನೈಲಾಟ್ ಮಾಡ್ಕೊಟ್ಟಿದ್ದೀನಿ. ನೀವೇ ನೋಡ್ತಿರ್ಬೋದು ಯಾವ ತರ ಬಂದಿದೆ ಅಂತ. ನೈಲಾಟ್ ಮುಗಿಸಿದ ತಕ್ಷಣ ನಾನು ಮೆಹಂದಿ ಕೂಡ ಸ್ಟಾರ್ಟ್ ಮಾಡ್ಕೊಟ್ಟೆ. ಮೆಹಂದಿ ಕೂಡ ಇವರು ಡಿಸೈನ್ ಕಳ್ಸಿದ್ರು ನಂಗೆ ಈ ತರ ಬೇಕು ಅಂತ. ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ನನ್ಗೆ ಇವ್ರ ಪ್ರೈಮರಿ ಫ್ರೆಂಡು. ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗಿದ್ವಿ. ಬುಕ್ಕಿಂಗ್ ಎಲ್ಲ ಆದ್ಮೇಲೆ ನನ್ಗೆ ಇವ್ರು ಗೊತ್ತಾಗಿದ್ದು ನನ್ನ ಫ್ರೆಂಡೇ ಅಂತ. ಹಾಗೆ ವರ್ಕ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟೆ. ಲೋಟಸ್ ಡಿಸೈನ್ ಅಲ್ಲಿ ಇರ್ಲಿ ಅಂತ ಅಂದ್ರು, ಹಾಗಾಗಿ ಲೋಟಸ್ ಡಿಸೈನ್ ಅಲ್ಲೇ ಜಾಸ್ತಿ ಎಲ್ಲ ಲೈಕ್ ಮಾಡ್ತಿರೋದು. ಹಾಗಾಗಿ ಇವರು ಲೋಟಸ್ ಡಿಸೈನ್ ಅಲ್ಲೇ ಹಾಕ್ಸ್ಕೊಂಡ್ರು. ಇವ್ರನ್ನೊಂದ್ಸಲ ಇವ್ರ ಒಪಿನಿಯನ್ ತಿಳ್ಕೊಳ್ಳೋಣ, ಏನ್ ಹೇಳ್ತಾರೆ ಅಂತ. ಭವಾನಿ ಅವರೇ, ಮೆಹಂದಿ ಏನ್ ಅನಿಸ್ತು? ನೈಲಾಟ್ ಹೆಂಗ್ ಅನಿಸ್ತು? ಇಷ್ಟ ಆಯ್ತಾ ನಿಮ್ಗೆ? ನಂಗೆ ತುಂಬ ಇಷ್ಟ ಆಯಿತು. ನೈಲ್ ಆರ್ಟ್ ಆಗಲಿ ಮೆಹಂದಿ ಆಗಲಿ ತುಂಬ ಸೂಪರಾಗಿ ಬಂದಿದೆ. ಪೇಷನ್ಸ್ ಫುಲ್ಲಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹಾಗೆ ಬ್ಯಾಕ್ ಹ್ಯಾಂಡ್ ಕೂಡ ಲೋಟಸ್ ಡಿಸೈನ್ ಇರಲಿ ಅಂತ ಅಂದ್ರು. ಹಾಗಾಗಿ ಬ್ಯಾಕ್ ಹ್ಯಾಂಡ್ ಕೂಡ ನಾನು ಲೋಟಸ್ ಡಿಸೈನ್ ಅಲ್ಲೇ ಮುಗಿಸಿ ನಾನು ಹೊರಡ್ತಾ ದಾರಿಲಿ ಮಳೆ ಅಂದರೆ ಸಿಕ್ಕಾಬಟ್ಟೆ ಮಳೆ ಇತ್ತು. ಹಂಗೂ ಅರ್ಧ ದಾರಿಲಿ ನೆನ್ಕೊಂಡೇ ಬಂದ್ವಿ. ಹಂಗೂ ಜಾಸ್ತಿ ಮಳೆ ಆಗಿದ್ದರಿಂದ ನಾವು ಅಲ್ಲೇ ಎಲ್ಲ ಸೈಡಲ್ಲಿ ನಿಂತ್ಕೊಂಡು ಮತ್ತೆ ಹೊರಟ್ವಿ. ಅದು ಕಡಿಮೆನೇ ಆಗಲಿಲ್ಲ. ಹಾಗಾಗಿ ಟೈಮ್ ವೇಸ್ಟ್ ಆಗ್ತಿತ್ತು ಅಂದ್ಬಿಟ್ಟು ಮಳೆ ನೆನ್ಕೊಂಡೆ. ಹಾಗೆ ನನ್ನ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ಆಲ್ ಎವ್ರಿ ಒನ್.